ಒಂದು ರೀತಿ ನೋವನ್ನು ಉಂಟು ಮಾಡಿರೋ ವಿಚಾರ ಅಂದ್ರೆ ಬಾಣಂತಿಯರ ಸಾವಿನ ಪ್ರಕರಣಗಳು. ಯಾಕಾಗಿ ಈ ಬಾಣಂತಿಯರ ಸಾವು ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳೋದಾದ್ರೆ ಏನು ಹೇಳ್ತೀರಾ ಡಾಕ್ಟರ್? ಇದು ಸಾಕಷ್ಟು ಸುದ್ದಿ ಮಾಡ್ತಮ್ಮ. ನಾನು ಆಬ್ಸ್ಟೆಟ್ರಿಷಿಯನ್ ಗೈನಕಾಲಜಿಸ್ಟ್ ಅಲ್ಲ, ನಾನೊಬ್ಬ ಸರ್ಜನ್. ಆದರೆ ಸಾಕಷ್ಟು ಡೆಲಿವರಿ ನಾನೇ ಮಾಡಿದ್ದೀನಿ, ಸಾಕಷ್ಟು ಸಿಸೇರಿಯನ್ ಸೆಕ್ಷನ್ ನಾನೇ ಮಾಡಿದ್ದೀನಿ. ಸೊ ಈ ಇದನ್ನು ಕೇಳಿ ನಾನು ಭಾಳ ಬೇಜಾರಾಯಿತು. ಅದರೊಳಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಣ್ಣು ಮಕ್ಕಳು, ಪರ್ಟಿಕ್ಯುಲರ್ಲಿ ಬಳ್ಳಾರಿ ಒಳಗೆ, ಇನ್ಫ್ಯಾಕ್ಟ್ ಬಳ್ಳಾರಿ ಒಳಗೆ ಆದಂಥ ಆ ನೋವು, ನಾನು MBBS ಓದೋವಾಗ ನಾನು ಅದೇ ಹಾಸ್ಪಿಟ್ಲಲ್ಲಿ ಓದಿ ಬಂದಿದ್ದೀನಿ. ಬಾಣಂತಿಯರು ಸಾಯಲಿಕ್ಕೆ 2-3 ಸ್ಪೆಸಿಫಿಕ್ ಕಾರಣ ಇದೆ. ಒಂದು ಇನ್ಫೆಕ್ಷನ್ಸು, ಅವರಿಗೆ ಹಾಸ್ಪಿಟ್ಲಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು, ವೈರಸ್ನಿಂದ ಈ ಕಾಯಿಲೆ ಬರೋದು. ಅನ್ಫಾರ್ಚುನೇಟ್ ನಮಗೆ ಗೊತ್ತಾದ ಪ್ರಕಾರ ಅಲ್ಲಿ ಯೂಸ್ ಮಾಡಿದಂಥ ಗ್ಲೂಕೋಸು, ಯಾವಾಗಲೂ ಡ್ರಿಪ್ ಹಾಕ್ತೀವಿ ನಾವು ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಡೆಲಿವರಿ ಟೈಮ್ನಾಗೆ, ಅದು ಕಂಟಾಮಿನೇಟೆಡ್. ಎಲ್ಲೋ ಒಂದು ಕಡೆ ಆ ನೀವು ಗ್ಲೂಕೋಸ್ನೊಳಗೆ ಫಂಗಸ್ ಇತ್ತು ಅಂತ ರಿಪೋರ್ಟ್ ಬಂತು. ಅನ್ಫಾರ್ಚುನೇಟ್ಲಿ ಇದನ್ನು ಸರ್ಕಾರದ ಅಥವಾ ಆ ವೈದ್ಯಕೀಯ ವಿಭಾಗದ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಅದು ಒಂದು ರೀಸನ್ನು. ಅಪರೂಪಕ್ಕೆ ಕೆಲವು ಸಮಯ ಡೆಲಿವರಿ ಆದಾಗ PPH ಅಂತ ಆಗುತ್ತೆ, ಪೋಸ್ಟ್ ಪಾರ್ಟಮ್ ಎಮರೇಜ್ ಅಂತೀವಿ ನಾವು, ಬ್ಲೀಡಿಂಗ್ ಆಗಿ ತೀರ್ಕೊತಾರೆ. ಬಟ್ ಇನ್ನು ಕೆಲವು ಹೆಣ್ಮಕ್ಳಿಗೆ ಮೊದಲೇ ನಾವು ಪ್ರೊಟೆಕ್ಷನ್ ಕೊಟ್ಟಿರಬೇಕು, TT ಇಂಜೆಕ್ಷನ್ ಹಾಕಿರಬೇಕು. ಬಟ್ ಅವ್ರು ರೆಗ್ಯುಲರ್ ಚೆಕಪ್ ಮಾಡಿಸ್ಕೋಬೇಕು. ಎಷ್ಟೋ ಸಾರಿ ದೊಡ್ಡ ಆಸ್ಪತ್ರೆಗಳಿಗೆ ಹೆಣ್ಮಕ್ಳು ಚೆಕಪ್ ಇಲ್ದಿರೇ ಬಂದಿರ್ತಾರೆ, ಅದರಿಂದ ಸಾವು ನೋವುಗಳು ಜಾಸ್ತಿ ಆಗ್ತವೆ. ಎಲ್ಲೋ ಒಂದು ಕಡೆ ವೈದ್ಯರು ಒಂದು ಸ್ವಲ್ಪ ಗಮನ ಹೆಚ್ಚಿಗೆ ವಹಿಸಿ, ವೈದ್ಯರಷ್ಟೇ ಅಲ್ಲ, ದಾದಿಯರು, ಅಲ್ಲಿನ ಆಯಾಗಳು, ಅಲ್ಲಿನ ಹೈಜೀನು ಕೂಡ ಭಾಳ ಇಂಪಾರ್ಟೆಂಟು. ಇನ್ಫೆಕ್ಷನ್ ಆಗ್ದಂಗೆ ನೋಡಿಕೊಂಡ್ರೆ ತಾಯಿ ಮತ್ತು ಮಗು ಆರೋಗ್ಯವಾಗಿ ಮನೆಗೆ ಹೋಗ್ಬೋದು. ಈ ಬಾಣಂತಿಯರ ಸಾವಿನ ಪ್ರಕರಣಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಥವಾ ನಿಲ್ಲಿಸಬೇಕು ಅಂತ ಇದ್ರೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳ್ತೀರಾ ಡಾಕ್ಟರ್? ಅಲ್ಲಿನ ವ್ಯವಸ್ಥೆ ಅಮ್ಮ, ನಾನು ಸೂಪರ್ಡೆಂಟ್ ಆಗಿದ್ದೇನೆ ಒಂದು ಹಾಸ್ಪಿಟ್ಲು, ಲೇಬರ್ ರೂಮ್ಗೂ ಹೋಗೀನಿ. ಅಲ್ಲಿನ ಹೈಜೀನ್ ಇಂಪಾರ್ಟೆಂಟು, ಅಲ್ಲಿನ ಅಟೆನ್ಷನ್ ಇಂಪಾರ್ಟೆಂಟು. ಯಾಕಂದರೆ 2 ಜೀವಗಳು ನಮ್ಮ ಕೈನಾಗಿರ್ತವೆ. ಆದ್ದರಿಂದ ಆದಷ್ಟು ತಾಯಿ, ಬರುವಂಥ ಮಗು, ನೀವೆರಡನ್ನೂ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ಇವೆಲ್ಲ ವ್ಯವಸ್ಥೆ ಇರಬೇಕು. ಒಳ್ಳೆಯ ಗ್ಲೂಕೋಸ್ ಇರಬೇಕು, ಬ್ಲಡ್ ಅವೈಲೇಬಲ್ ಇರಬೇಕು. ಕೆಲವರಿಗೆ ಬ್ಲೀಡಿಂಗ್ ಜಾಸ್ತಿ ಆದಾಗ ಬ್ಲಡ್ ಬೇಕಾಗುತ್ತೆ. ಒಳ್ಳೆಯ ಆಂಟಿಬಯೋಟಿಕ್ಸ್ ಬೇಕು ಇನ್ಫೆಕ್ಷನ್ ಆಗ್ದಂಗೆ. ಇವೆಲ್ಲವನ್ನು ಕೇರ್ ಅಂತೀವಿ ನಾವು. ಲೇಬರ್ ರೂಮ್ ತುಂಬ ಚೆನ್ನಾಗಿರಬೇಕು. ಲೇಬರ್ ರೂಮ್ ಹೈಜೀನ್ ಭಾಳ ಇಂಪಾರ್ಟೆಂಟು. ಪಿರ್ಪೀರಿಯಲ್ ಸೆಪ್ಸಿಸ್ ಅಂತೀವಿ ನಾವು, ಡೆಲಿವರಿ ಆದಾಗೆ ಸೆಪ್ಟಿಕ್ ಆಗ್ತವೆ. ಅದನ್ನು ಆಗದಂಗೆ ನೋಡಿಕೊಂಡ್ರೆ ಎಲ್ಲೋ ಒಂದು ಕಡೆ ತಾಯಿ ಮತ್ತು ಮಗು ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು. ಈಗ ಬಾಣಂತಿಯರು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು? ಅವ್ರ ಸೆಲ್ಫ್ ಕೇರ್ ಅಂತ ಬಂದಾಗ ಯಾವ ರೀತಿಯಾಗಿ ಅವ್ರು ಸೆಲ್ಫ್ ಕೇರನ್ನು ಮಾಡಬೇಕು? ನೋಡಿ, ಬಾಣಂತಿ ಟೈಮ್ನಾಗ ಅಷ್ಟೇ ಅಲ್ಲ, ಪ್ರೆಗ್ನೆಂಟ್ ಆದಾಗಿಂದಲೂ ಕೂಡ ಇದು ಅವ್ರ ಗಮನದಲ್ಲಿ ಇರಬೇಕು. ಸರ್ಕಾರ ಇವತ್ತು ಐರನ್ ಟ್ಯಾಬ್ಲೆಟ್ಸ್ ಕೊಡ್ತವೆ. ಸರ್ಕಾರ ಇವತ್ತು ಅವರಿಗೆ ಪರ್ಸನಲ್ ಕಿಟ್ ಕೊಡ್ತಾರೆ. ಪರ್ಸನಲ್ ಹೈಜೀನ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಅವರ ಊಟದ ವ್ಯವಸ್ಥೆ ಇವತ್ತು ಸರ್ಕಾರದಿಂದನೇ ಏನಕ್ಕೂ ಬಿಲೋ ಮಿಡ್ಲ್ ಕ್ಲಾಸ್ನವ್ರಿಗೆ ಪಾಪ ಊಟನೂ ಸರಿಗಿರಲ್ಲ, ಅದು ಕೂಡ ಸರ್ಕಾರ ಎಲ್ಲೋ ಒಂದು ವ್ಯವಸ್ಥೆ ಮಾಡಿದೆ. ದಯವಿಟ್ಟು ಪ್ರೆಗ್ನೆಂಟ್ ವುಮನ್ನು ದಿನಕ್ಕೊಂದು ಹಣ್ಣು ತಿನ್ನಬೇಕು, ದಿನಕ್ಕೊಂದು ಎಳ್ನೀರು ಕುಡಿಬೇಕು. ಈ ರೀತಿ ಆರೋಗ್ಯವನ್ನು ಉತ್ತಮವಾಗಿ ನೋಡಿಕೊಂಡ್ರೆ ಹುಟ್ಟುವ ಮಗುನೂ ಒಳ್ಳೆಯದು, ಅವ್ರಿಗೂ ಕೂಡ ಹೆಚ್ಚು ಕಮ್ಮಿ ಆಗೋಲ್ಲ. ಆಮೇಲೆ ಯಾವಲ್ಲೂ ಪರ್ಸನಲ್ ಹೈಜೀನ್ ಭಾಳ ಇಂಪಾರ್ಟೆಂಟು. ಆಮೇಲೆ ಆ್ಯಕ್ಟಿವಿಟಿ, ಎಲ್ಲೋ ಒಂದು ಕಡೆ ಸೋಂಬೇರಿ ಥರ ಕೂತಿರೋದಲ್ಲ, ಹೆಣ್ಮಕ್ಳು ಆಕ್ಟಿವ್ ಆಗಿ ಕೊನೆಯ ಗಳಿಗೆವರೆಗೂ ಕೂಡ. ಸೊ ಇಟ್ಸ್ ಎ ಪ್ರೆಷಿಯಸ್ ಟೈಮ್ ಅಂತ ನಾವು ಹೇಳ್ತೀವಿ. ಪ್ರೆಗ್ನೆನ್ಸಿ ಅಂತ ತಕ್ಷಣ ರಿಸ್ಕ್ ಇರುತ್ತೆ ಅನ್ನೋದನ್ನು ಅವ್ರಿಗೆ ಅರಿವಿರಬೇಕು. ಆದಷ್ಟು ಕೂಡ ಚೆಕಪ್ ಮಾಡಿಸ್ಕೋಬೇಕು. ಅಟ್ಲೀಸ್ಟ್ 3 ಸ್ಕ್ಯಾನ್ ಆದರೂ ಆಗಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಮಗು ಬೆಳವಣಿಗೆ ಆಗ್ತಾ ಇದೆಯಾ, ಮಗುಗೇನಾದರೂ ಹೊಟ್ಟೆ ಒಳಗೇ ಅನಾಮಲಿಸ್ ಇದೆಯಾ, ಮಗುಗೇನಾದರೂ ಇನ್ಫೆಕ್ಷನ್ ಇದೆಯಾ, ಇದೆಲ್ಲವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು, ಪ್ರೈಮರಿ ಹೆಲ್ತ್ ಸೆಂಟರ್ಗಳು ಕೂಡ ಫೆಸಿಲಿಟಿ ಇದೆ. ಆದ್ದರಿಂದ ಆಮೇಲೆ ಡೆಲಿವರಿಗೆ ತುಂಬ ಲೇಟಾಗಿ ಹೋಗಬಾರ್ದು. ನೋವು ಕಾಣಿಸ್ಕೊಂಡ ತಕ್ಷಣವೇ ದಾದಿಯರ ಸಹಾಯ ಅಥವಾ ವೈದ್ಯರ ಸಹಾಯ. ಹಳೆ ಕಾಲದಲ್ಲಿ ಊರಿನಲ್ಲೇ ಹೆರಿಗೆ ಮಾಡಿಸುವಂಥವ್ರು ಇರ್ತಿದ್ರು. ಇವತ್ತೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ದಯವಿಟ್ಟು PHಗೆ ಹೋಗಬೇಕು. ಅಲ್ಲಿ ಅವ್ರಿಗೇನಾದರೂ ಡಾಕ್ಟ್ರುಗಳಿಗೆ ಅನುಮಾನ ಬಂದರೆ ವಾಣಿವಿಲಾಸ್ ಅಂತ ಹಾಸ್ಪಿಟ್ಲಿಗೆ ಇವತ್ತು 108 ಆಂಬುಲೆನ್ಸ್ ಇದೆ, ಆಂಬುಲೆನ್ಸ್ನಲ್ಲಿ ಮಲಗಿಸಿ ಕಳಿಸ್ಕೊಡ್ತಾರೆ. ಇವೆಲ್ಲವನ್ನು ಸದುಪಯೋಗಪಡಿಸ್ಕೋಬೇಕು. ಥ್ಯಾಂಕ್ ಯು ಡಾಕ್ಟರ್. ಬಹಳಷ್ಟು ವಿಚಾರಗಳ ಬಗ್ಗೆ ಹೇಳಿದ್ದೀರಾ, ನಿಜಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮಾಧ್ಯಮದ ಮುಖಾಂತರ ಜನಸಾಮಾನ್ಯರಿಗೆ ನಮ್ಮಂಥವರಿಂದ ಇಷ್ಟ ಆದರೂ ಒಳ್ಳೆಯ ಇನ್ಫಾರ್ಮೇಷನ್, ಅದಕ್ಕೆ ನಾನು ನೀವು ಕರೆದಾಗೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು.